ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಸರ್ 135+ ಅನ್ನುವಂಥ ರಿಸಲ್ಟ್ ಬಂದಾಗಲೂ ಕೂಡ ಒಂದು 4 ದಿವಸ ಡೆಲ್ಲಿಗೆ ಹೋಗಿ ಬರಬೇಕಾಗತ್ತೆ ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆ ಸಂದರ್ಭದಲ್ಲಿ ಕಡೆದಾಗ ಗೊತ್ತಾಯ್ತು, ಆ ಒಂದು 4-5 ದಿವಸ ಅಂತರೂ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದಾಗ ಉತ್ತರ ಇರಲಿಲ್ಲ ಕರ್ನಾಟಕದ ಜನತೆಯ ಜೊತೆ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಗೊತ್ತಾಗತ್ತೆ. 2 ವರ್ಷ ಅನ್ನುವಂತಹ ಒಂದು ನೀತಿಗೆ ಬಂದಿದ್ದಾರೆ ಅಂತ. ಸೊ ಇನ್ನೊಂದು ಹಾರ್ಡ್ಲಿ 1 ವರ್ಷ ಆಗ್ತಿದ್ದಂಗೆ ಅಲ್ಲೇನಾದರೂ ಡಿ ಕೆ ಶಿವಕುಮಾರ್ ಅವ್ರು ಕೂತ್ಕೋತಾರ ಅಂತಹ ಬದಲಾವಣೆ ಏನಾದರೂ ಕಾಂಗ್ರೆಸ್ನಲ್ಲಿ ಆಗುತ್ತಾ ಹೇಗೆ? ಅವ್ರಿಗೆ ನಿಮ್ಮ ವಿಚಾರ ನಾವು ಕೇಳಿದ್ದೀವಿ, ಹೇಳ್ತಾರೆ ಹಿಂಗಾಗಿದೆ ಅಂತ, ಹಿಂಗೆ ಚರ್ಚೆ ಡೆಲ್ಲಿಯಲ್ಲಿ ಮಾತಾಡಿದಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೂಡ ಅದು ಅಧಿಕೃತವಾಗಿ ನಮ್ಮ ಗಮನಕ್ಕೂ ಇಲ್ಲ, ಅಥವಾ ಡೆಲ್ಲಿಯಲ್ಲಿ ನಾವು ಪಾರ್ಟಿ ಕೂಡ ಅಲ್ಲ. ಯಾಕಂದ್ರೆ ಅಲ್ಲಿ ಕೆಲವೇ ಜನ ಡೆಲ್ಲಿಯಲ್ಲಿ ಮಾತುಕತೆ ಆಗಿದೆ. ಸೊ ಅದೇನಿದ್ರು ಅವ್ರ ಮಧ್ಯೆ ಆಗಿರುವಂಥ ಒಂದು ಒಪ್ಪಂದ ಇರ್ಬೋದು. ಹೊರತಾಗಿ ಅದಕ್ಕೆ ನಾವು ಹೊರಗಿಂದ ಕೇಳಿದೀವಿ ಅಷ್ಟೇ, ಈ ಥರ ಆಗಿರ್ಬೋದು, 3 ವರ್ಷ 30 ತಿಂಗಳಿದೆ ಅಂತ. ಸೊ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಒಂದು ಪಕ್ಷ ಆ ಸ್ಥಾನದಲ್ಲಿ 2.5 ವರ್ಷ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದರೆ ಅವರ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಳ್ತಾರ ಅಥವಾ ಕಾಂಗ್ರೆಸ್ ಅದನ್ನು ಒಪ್ಪಿಕೊಂಡು ಮುಂದುವರಿಯುತ್ತಾ ಹೇಗೆ? ಅಲ್ಲ, ಅದು ಕಾಂಗ್ರೆಸ್ ನಿರ್ಣಯ, ಸತೀಶ್ ಜಾರಕಿಹೊಳಿ ನಿರ್ಣಯ ಎಲ್ಲಾದರೂ. ಅದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ, ಶಾಸಕರ ನಿರ್ಧಾರ. ಸೊ ಅದನ್ನು ಎಲ್ಲರೂ ಒಪ್ಪಲೇಬೇಕಾಗ್ತದೆ, ಅದು ಪ್ರಶ್ನೆ ಬರಲ್ಲ. ಓಕೆ, ಮುಂದಿನ ದಿನಗಳಲ್ಲಿ ಆ ಒಂದು ಸೌಭಾಗ್ಯ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಒಂದು ಅವಕಾಶ ಸತೀಶ್ ಜಾರಕಿಹೊಳಿ ಅವರಿಗೆ ಲಭ್ಯವಾಯಿತು ಅನ್ನೋದಾದ್ರೆ? ಅದೇ ಹೇಳಿದ್ರೆ, ಅದೇನಿದ್ರು ಹೈಕಮಾಂಡ್ ನಿರ್ಧಾರ, ನಮ್ಮ ನಿರ್ಧಾರ ಅಲ್ವೇ ಅಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ದೂರದೃಷ್ಟಿ ನಿರ್ಧಾರ ಮಾಡೋದು ಹೈಕಮಾಂಡ್, ಕೇಂದ್ರ ವರಿಷ್ಠರು. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ ಸರ್, ಆಗಾಗ ಮೀಟಿಂಗ್ಗಳಾಗ್ತವೆ. ಎಷ್ಟರ ಮಟ್ಟಿಗೆ ಅಂದರೆ ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಬಣದವರ ಚರ್ಚೆ ಈ ಥರದ್ದಾಗುವಾಗ 135+ ಅನ್ನೋ ವಿಶ್ವಾಸ ಕೊಟ್ಟಿರ್ತಾರೆ ನೋಡಿ ಜನಕ್ಕೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂಥ ಕ್ಲಾರಿಟಿ ಇರುತ್ತೆ ಹೊರತು ಆಗಾಗ ಈ ಥರ ಚರ್ಚೆಗಳು ಆದಾಗ ಅವರಿಗೆ ಆತಂಕ ಆಗುತ್ತೆ, ರಾಜ್ಯದ ಜನತೆಗೆ ಒಂದು ಗೊಂದಲ ಸೃಷ್ಟಿಯಾಗುತ್ತೆ ಸರ್. ಈ ಬಣ ರಾಜಕೀಯ ಅನ್ನೋದು ಕಾಂಗ್ರೆಸ್ ಕೂಡ ಹೊರತಾಗಿಲ್ವಲ್ಲ ಅಂತ? ಇಲ್ಲ, ಅದು ಆ ಥರ ಏನೋ ನಮಗೆ ನಡೆಸ್ತಾ ಇಲ್ಲ. ಯಾಕಂದರೆ ಅದು ನೀವು ಹೇಳ್ದಂಗೆ ಚರ್ಚೆ ಎಲ್ಲರಿಗೂ ಗೊತ್ತಾಗುತ್ತೆ, ನಾವು ಚರ್ಚೆ ಮಾಡಿರ್ತೀವಿ, ಮುಖಂಡರು ಸೇರ್ತೀವಿ. ಅದರಲ್ಲಿ ರಾಜಕೀಯ ಚರ್ಚೆ ಆಗ್ತದೆ ಅಂತ ಹೇಳಿಕಲ್ಲ, ಪಕ್ಷದ ಸಂಘಟನೆ ಬಗ್ಗೆ ಆಗ್ಬೋದು, ನೀವು ಹೇಳಿರುವಂಥ ಕೆಲವು ಅಂಶಗಳ ಬಗ್ಗೆ ಚರ್ಚೆ ಆಗಿರ್ಬೋದು, ಯಾವುದೇ ಆರೋಪ ಇರ್ಬೋದು, ಹಗರಣಗಳ ಬಗ್ಗೆ ಇರ್ಬೋದು, ಬೇರೆ ಚರ್ಚೆ ಆಗ್ಬೋದು. ಅಲ್ಲಿವರು ಬರೀ ನಾವು ಮುಖ್ಯಮಂತ್ರಿ ಆಗಬೇಕು, ನಾಯಕತ್ವ ಬದಲಾವಣೆಗೆ ನಾವೇನು ಕೊಡುವಂಥದ್ದಲ್ಲ. ಪಕ್ಷದ ಸಂಘಟನೆ ಮುಖ್ಯ. 28ಕ್ಕೆ ಮತ್ತೆ ನಮ್ಮ ಸರ್ಕಾರ ಬರಬೇಕು. ಸೊ ಇವೆಲ್ಲ ಚರ್ಚೆ ಆಗುತ್ತೆ. ಪಕ್ಷದಲ್ಲಿ ಆಗುಗಳ ಬಗ್ಗೆ ಹಿರಿಯ ಸಚಿವರು ಚರ್ಚೆ ಮಾಡ್ತಾರೆ, ಹೊರತಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂಥ ಚರ್ಚೆಗಳಲ್ವೇ ಅಲ್ಲ ಅದು. ಓಕೆ ಸರ್, ಈಗ ಮುಖ್ಯಮಂತ್ರಿ ಸ್ಥಾನ ಅನ್ನೋ ಸ್ಥಾನದಲ್ಲಿ ಸಿದ್ದರಾಮಯ್ಯನವ್ರು ಅನಿವಾರ್ಯನ? ನೋಡಿ, ಅನಿವಾರ್ಯ. ಯಾಕಂದರೆ ಅವ್ರ ಲೀಡರ್ಶಿಪ್ ಮೇಲೆ ನಮ್ಮ ಸರ್ಕಾರ ಬಂದಿದೆ, ಮತ್ತು ಅವ್ರಿಗೊಂದು ಲೀಡರ್ಶಿಪ್ ಇದೆ, ಎಲ್ಲ ವರ್ಗಗಳನ್ನು ಪ್ರತಿನಿಧಿಸುವ ಒಂದು ಶಕ್ತಿ ಇದೆ ಅವ್ರಿಗೆ. ಸುಮಾರು 40 ವರ್ಷ ತಮ್ಮದೇ ಅಂತ ಒಂದು ಚಾಪ್ ಇದೆ, ವರ್ಚಸ್ ಇದೆ. ಸೊ ಹೀಗಾಗಿ ಅವ್ರ ನೇತೃತ್ವದಲ್ಲಿ ನಾವು ಬಂದಿರೋದ್ರಿಂದ ಅವ್ರಿಗೆ ಅನಿವಾರ್ಯನೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.